ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಗ್ರಾಂ ಕ್ರೀಂ ಕ್ರೋಂ ಗ್ರಹ ಗ್ರಾಂ ಗ್ರೇಂ ಪಡಕ್. ಬಂಗಾರಿಯಲ್ಲಿ ಅದು ಅವನು ಜಾಜಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಏನಾಯ್ತು? ಯಾಕೋ ಜಾಜಿ ತಲೆ ಸುತ್ತಿದೆ. ಏ ಬಂಗಾರಿ ಏನಾಯ್ತು? ಅದು ದೇವಸ್ಥಾನಕ್ಕೆ ಹೋಗ್ತಾ ಇವನ್ ತಲೆ ಸುತ್ತು ಅಂದ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿಲ್ಲ, ಹಂಗೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ. ತಲೆ ಸುತ್ತ ಬಂತ. ಶಿಗ್ರಿ ಕೂರ್ಸೋಣ. ಬಂಗಾರಿ ರಾಜಲಕ್ಷ್ಮಿ ಅವರೇ ನೀರು ತಗೊಂಡು ಬನ್ನಿ. ಬಹಳ ಸುಸ್ತಾದ ಕಾಣಿಸ್. ಕೂತ್ಕೋ. ಜಗ್ಗಿ ಅವನಲ್ಲೇ ಇದ್ದಾನ ಎಲ್ಲ ನೋಡ್ಕೊಂಡ್ ಬಾ. ಮಹಡಿ ಮೇಲಿನ ಕೋಣೆಯಲ್ಲಿದೆ ಗಿಡಮೂಲಿಕೆ, ಹೋಗ್ಬೇಕು ತಗೊಂಡ್ ಬಾ. ಸರಿ ಯಜಮಾನ್ರೆ. ಏ ಜಗ್ಗಿ, ಆ ಬಂಗಾರಿ ಹುಚ್ಚಿನ ತರ ಮಾತಾಡ್ತೀನಿ ಅನ್ಕೊಣೋ. ಹಿಂಗೆ ಆಡ್ತಾ ಇರೋ ಸಾಯ್ಸಾಕ್ಬಿಡ್ತೀನಿ. ಬಂಗಾರಿನ ಒಳಗ ತಡಿ ಬಂದೆ. ನನ್ ಬಿಟ್ಬಿಡಿ. ನಮ್ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ನನ್ನ ಕೂಗಿ ಯಾರಿಗೂ ಕೇಳಿಸ್ತಾ ಇಲ್ವಾ? ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ. ನನ್ ಕೂಗಿ ಯಾರಿಗೂ ಕೇಳಿಸ್ತಾ ಇಲ್ವಾ? ಇಲ್ಲಿ ಯಾರು ಇಲ್ವಾ? ನನ್ ಬಿಟ್ಬಿಡಿ. ಅಲ್ಲ, ಇಲ್ಲಿ ಇವನಿದ್ರೆ ಅಲ್ಲಿರೋನು ಯಾರು? ಅಲ್ಲೂ ಬಂಗಾರಿ ಇಲ್ಲೂ ಬಂಗಾರಿನ. ಇದೇನು ವಿಚಿತ್ರ? ಶಾಸ್ತ್ರಿಗಳೇ, ಗಿಡಮೂಲಿಕೆ ಔಷಧಿ ತಂದಿದ್ದೀನಿ. ಜಾಜಿ ಅಲ್ಲ, ಎಷ್ಟು ದಿನ ನನ್ನ ನೋಡಿ ಬಂಗಾರಿ ರೊಚ್ಚಿಗೆ ಇಡ್ತಾ ಇದ್ದ. ಎಲುಬಿಲ್ಲದ ನಾಲಿಗೆನ ಹೇಗೋ ಹರಿಬಿಡ್ತಾ ಇದ್ದ. ಇವತ್ತ್ಯಾಕೆ ನನ್ನ ನೋಡಿ ಹೆದರ್ಕೊತಾ ಇದ್ದಾನೆ? ನಾನು ಅವನ ಕಣ್ಣು ಮುಂದೆ ಇದ್ರು ಎದುರಾಡೋ ಬದಲು ಯಾಕೆ ಅಡಕ್ಕೊಳ್ತಾ ಇದ್ದಾನೆ? ಇವತ್ತ್ಯಾಕೋ ಇವನು ಮಾಮೂಲಿ ಬಂಗಾರಿ ಥರ ಇಲ್ಲ. ಇದರಲ್ಲಿ ಏನೋ ಅಡಗಿದೆ, ಏನೋ ಇದೆ. ಯಜಮಾನ್ರೆ ನಿಂತ್ಕೊಳ್ಳಿ. ದಯವಿಟ್ಟು ನಮ್ಮ ಬಂಗಾರಿಗೆ ವೈದ್ಯ ಮಾಡೇ ಹೋಗ್ಬೇಕು ನೀವು. ಶಾಸ್ತ್ರಿಗಳೇ, ಬಂಗಾರಿ ಇತ್ತೀಚೆಗೆ ಏನೋ ಒಂಥರ ಆಡ್ತಿದ್ದಾನೆ. ಏನಾಗಿದೆ ಅವನಿಗೆ? ನೀವು ಏನು ಹೇಳ್ದೆ ಹಾಗೆ ಹೋಗ್ತಿದ್ದೀರಾ. ರಾಜಲಕ್ಷ್ಮಿ ಅವರೇ, ಶೇಖರಿ, ನೀವು ಗಾಬರಿ ಪಡುವಂಥದ್ದೇನಿಲ್ಲ. ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ತಲೆ ಸುತ್ತದಾಗಿದೆ ಅಷ್ಟೇ. ನಿತ್ರಾಣವಾಗಿದ್ದಾನೆ. ಅವನಿಗೆ ಹೊಟ್ಟೆಗೆ ಏನಾದರೂ ಕೊಡಿ, ಊಟ ಮಾಡೋದಕ್ಕೆ ಹೇಳಿ, ಎಲ್ಲ ಸರಿ ಹೋಗುತ್ತೆ. ಹೋಗಿ ಬಂಗಾರಿ ನೋಡ್ಕೊಳ್ಳಿ. ನಾನು ಇಲ್ಲೇ ಕೂತಿರ್ತೀನಿ, ಜಗ್ಗಿ ಬರ್ತಾನೆ. ಗುರುಬೇ
ಅಲ್ಲಿಂದ ಎದ್ದೇಳು. ಒಳಗೆ ಹೋಗು. ಅಲ್ಲಿಂದ ಎದ್ದು ಒಳಗೆ ಹೋಗು ಕುರುಪಿ. ಯಾಕೆ ಗುರುಗಳೇ, ಈಗಲೂ ಆ ಕುರುಪಿ ನಿಮ್ಮ ಮಾತು ಕೇಳ್ತಾ ಇಲ್ವಾ? ನಿಮ್ಮ ವಶಕ್ಕೆ ಸಿಗ್ತಾ ಇಲ್ವಾ? ಇಲ್ಲ ಮಣಿಕಂಠ. ಯಾಕೆ ಗುರುಗಳೇ? ಯಾಕಂದ್ರೆ ಅವನ್ಗೆ ಇನ್ನು ತಾಯ್ತಾ ಕಟ್ಟಿಲ್ಲ ಮಣಿಕಂಠ. ಹಾಗಾದ್ರೆ ಏನ್ ಮಾಡೋದು ಗುರುಗಳೇ? ಇವತ್ತು ರಾತ್ರಿ ಒಳಗೆ ಆ ತಾಯ್ತಾ ಅವನ ಕೈ ಸೇರ್ಬೇಕು. ಇಲ್ಲ ಅಂದ್ರೆ ನಾನೇ ಬೇರೆ ದಾರಿ ಹುಡುಕ್ಬೇಕಾಗುತ್ತೆ. ಬಂಗಾರಿ ವಿಷಯ ಏನಾಯ್ತು ಜಗ್ಗಿ? ಬಂಗಾರಿ ಅಲ್ಲೇ ಇದ್ದಾನೆ ಯಜಮಾನ್ರೆ. ಏನು ಮಾತಾಡ್ತಾ ಇದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಅಯ್ಯೋ, ನಾನೇ ನೋಡ್ಕೊಂಡ್ ಬಂದಿದ್ದೀನಿ ಯಜಮಾನ್ರೆ. ಅವನ ಅಲ್ಲೇ ಬಿದ್ದಿದ್ದಾನೆ. ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಬಡ್ಕೋತಾ ಇದ್ದಾನೆ. ಹಾಗಾದ್ರೆ ಇಲ್ಲಿರೋದು ಯಾರು? ಅವನು ಅಲ್ಲಿದ್ರೆ ಇಲ್ಲಿರೋಕೆ ಹೇಗೆ ಸಾಧ್ಯ? ಓ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಯಜಮಾನ್ರೆ. ಅಲ್ಲೂ ಇಲ್ಲೂ ಎರಡು ಕಡೆ ಬಂಗಾರಿ ಇರೋಕೆ ಹೇಗೆ ಸಾಧ್ಯ? ಜಗ್ಗಿ, ಇಲ್ಲಿರೋಕೆ ಹೇಗೆ ಸಾಧ್ಯ ಅಂತ ನಾನು ಕಂಡುಹಿಡ್ತೀನಿ. ಅದಕ್ಕೆ ಬೇಕಾದ ಒಂದು ಸಣ್ಣ ಚಿಕಿತ್ಸೆ ಇದೆ, ಅದನ್ನು ಕೊಟ್ಟು ಬರ್ತೇನೆ. ವಾದಲಕ್ಷ್ಮಿಯವರೇ, ಈ ಬಂಗಾರಿ ಬಗ್ಗೆ ನೀವೊಂದು ಮಾತಂದ್ರಿ. ಏನಂದೆ? ನೆನಪು ಮಾಡ್ಕೊಳ್ಳಿ. ಇವನ ಬಗ್ಗೆ, ಇವನ ನಡವಳಿಕೆ ಬಗ್ಗೆ ಒಂದು ಮಾತು ಹೇಳಿದ್ರಿ. ಹೌದು, ಹೇಳಿದ್ದೆ. ಬಂಗಾರಿ ಇತ್ತೀಚೆಗೆ ಏನೋ ಒಂಥರ ವಿಚಿತ್ರವಾಗಿ ವಿಚಿತ್ರವಾಗಿ ಆಡ್ತಾನೆ. ಆಡದೆ ಏನ್ ಮಾಡ್ತಾನೆ ಹೇಳಿ? ಯಾಕೆ ಹೇಳಿ? ಯಾಕೆ ಯಜಮಾನ್ರೆ? ದೇಶಿಕರು ಹೇಳ್ತಿದ್ರು ಅವನಿಗೇನೋ ಗಾಳಿ ಸೋಗ್ದಾಗಿದೆ ಅಂತ. ಹೌದಾ ಶಾಸ್ತ್ರಿಗಳೇ? ಗಾಳಿ ಸೋಂಕು. ನಿಮಗೆ ಆ ದೇಶಿಕರ ಮಾತು ಕೇಳಿನೇ ಈ ಪರಿಸ್ಥಿತಿ ಬಂದಿರೋದು. ಶೇಖರಿ, ನೀನು ನಿಮ್ಮನೆಯವರು ಆ ದೇಶಿಕ ಸಂಘ ಬಿಡಿ. ಅಲ್ಲ, ದೇಶಕ್ರು ಏನ್ ಮಾಡಿದ್ರು? ಅವ್ರನ್ನ ಯಾಕೆ ನಾವು ದೂರ ಮಾಡಬೇಕು? ಅವ್ರು ಏನೋ ಮಾಡಿದ್ದಾರೆ, ಮಾಡ್ತಾರೆ ಅಂತ ಅಲ್ಲ, ಮಾಡಬಾರ್ದು ಅಂತ. ಯಾಕೆ ಹೀಗೆ ನಿಗೂಢವಾಗಿ ಮಾತಾಡ್ತಿದ್ದೀರಿ ಯಜಮಾನ್ರೆ? ಏನಾಗಿದೆ ಬಂಗಾರಿಗೆ? ದಯವಿಟ್ಟು ಹೇಳಿ. ನನ್ನ ಜೀವನೇ ಬಾಯಿಗೆ ಬಂದ ಹಾಗಾಗ್ತಾ ಇದೆ. ಯಾಕೆ ಹೀಗೆ ನೋಡ್ತಾ ಇದ್ದೀರಿ ಬಂಗಾರಿನ? ಏನಾಯ್ತು? ಏನಾಗಿದೆ ಬಂಗಾರಿಗೆ? ಅದನ್ನ ಅವನ ಹತ್ರನೇ ಹೇಗೆ ಬಾಯಿ ಬಿಡಿಸ್ತೀನಿ ನೋಡ್ತಾ ಇರು ಶೇಖರಿ. ಯಾರು ನೀನು? ಯಾರು ನೀನು? ಏ ಬಂಗಾರಿ, ಬಾಯ್ ಬಿಟ್ಟು ಮಾತಾಡು. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಓ, ನಿನ್ನ ಬಂಡವಾಳ ಬಯಲಾಗುತ್ತೆ ಅಂತ ಭಯನಾ ಬಂಗಾರಿ? ಬಂಗಾರಿ ಯಾಕೋ ಹೀಗಾಡ್ತಿದ್ಯಾ? ಶಾಸ್ತ್ರಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ. ಏನಾಗಿದೆ ನಿನ್ಗೆ? ನನಗೇನೂ ಆಗಿಲ್ಲ, ಸರಿಯಾಗೇ ಇದ್ದೀನಿ. ಸರಿಯಾಗಿದ್ದೀನಿ ಅನ್ನೋದೇ ಎಲ್ಲ ಹೇಳ್ತಾ ಇದೆ ಬಂಗಾರಿ. ನಿನಗೋಸ್ಕರ ಗಿಡಮೂಲಿಕೆ ತಂದಿದ್ದೀನಿ. ಇದನ್ನ ಹಚ್ಚಿದ್ರೆ ನಿನಗೆ ಮೆಟ್ಕೊಂಡಿರೋ ದೆವ್ವ ಬಿಟ್ಟು ಹೋಗುತ್ತೆ. ನನಗೆ ಯಾವ ಚಿಕಿತ್ಸೆನೂ ಬೇಡ, ನಾನು ಸರಿಯಾಗೇ ಇದ್ದೀನಿ. ಬಂಗಾರಿ
ಇದರಲ್ಲಿ ಯಾರ ಕೈವಾಡ ಇದೆ, ಯಾಕೆ ಇವನು ಇಲ್ಲಿ ಸೇರ್ಕೊಂಡಿದ್ದಾನೆ ಎಲ್ಲ ನನಗೆ ಅರ್ಥ ಆಯ್ತು. ಅಂದಮೇಲೆ ನಾನು ಬಂದ ಕೆಲಸ ಸಂಪೂರ್ಣ ಆಯಿತು. ಜಗ್ಗಿ, ಲೇ ಜಾಜಿ, ನಿನ್ನೆ ದೇಶಕರು ಬಂಗಾರಿ ಕಟ್ಟು ಅಂತ ತಾಯ್ತ ಕೊಟ್ಟಿದ್ರಂತಲ್ಲ, ಅದನ್ನ ಕಟ್ಟಿದೇನೆ? ಅಜ್ಜಿ ಅದು ಇನ್ನೂ ಕಟ್ಟಿಲ್ವೇನೆ? ಬೆಳಿಗ್ಗೆ ಎದ್ದು ಮಡಿಯಾದ ತಕ್ಷಣ ತಾಯ್ತನ ಅಮ್ಮನವ್ರ ಮುಂದೆ ಇಟ್ಟು ಅವನನ್ನು ಕೂರ್ಸಿ ಕಟ್ಟು ಅಂತ ಹೇಳಿಲ್ವೇನೆ? ಇನ್ನು ಯಾಕೆ ತಡ? ಕಟ್ತೀನಿ ಅಜ್ಜಿ. ಕಟ್ತೀನಿ ಅಲ್ಲ, ಈಲ ಕಟ್ಟು. ಇವನ್ ಬೇರೆ ಹೇಗಾಗೋ ಆಡ್ತಿದ್ದಾನೆ. ದೇಶಕ್ಕರು ಹೇಳಿಲ್ವಾ ಇವರಿಗೆ ಗಾಳಿ ಸೋಕಿರೋ ತರ ಆಗಿದೆ ಅಂತ? ವಿರೂಪಾಕ್ಷ ಶಾಸ್ತ್ರಿಗಳು ಸಹ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿದ್ರು. ಆದ್ರೂ ಹೀಗೆ ಮಾಡ್ತೀರಾ? ಇಷ್ಟಾದ್ರೂ ತಡ ಮಾಡ್ತೀಯಲೇ, ಹೋಗು ಬೇಗ ಕಟ್ಟು. ಸರಿ ಅಜ್ಜಿ. ಜಗ್ಗಿ, ಅಲ್ಲಿರೋದು ಯಾರು ಅಂತ ಗೊತ್ತಾಯ್ತಾ? ಅಯ್ಯೋ ಇಲ್ಲ ಯಜಮಾನ್ರೆ, ಆ ಬಂಗಾರಿ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ, ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಇಷ್ಟು ವರ್ಷದಿಂದ ನನ್ನ ಜೊತೆಲಿದೆಯಾ, ಇನ್ನು ನಿನ್ಗೆ ಅಲ್ಲಿರೋದು ಯಾರು ಇಲ್ಲಿರೋದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಇಲ್ಲ ಯಜಮಾನ್ರೆ. ಮೂರ್ಖ! ಅಲ್ಲಿರೋ ಬಂಗಾರಿನ ಬೇರೆ, ಇಲ್ಲಿರೋ ಬಂಗಾರಿನ ಬೇರೆ. ಅಸ್ಲಿಗೆ ಇಲ್ಲಿರೋದು ಅಂದ್ರೆ ಶೇಖ್ರಿ ಮನಲ್ಲಿರೋ ಬಂಗಾರಿನೇ ಅಲ್ಲ. ಬಂಗಾರಿ ಹಾಗೆ ರೂಪಾಂತರಗೊಂಡು ಮೋಸದಿಂದ ಇವ್ರ ಮನೆಗೆ ಸೇರ್ಕೊಂಡಿರೋ ಒಬ್ಬ ರಾಕ್ಷಸ. ಹೌದಾ ಯಜಮಾನ್ರೆ? ಹಾಗಿದ್ರೆ ಇಲ್ಲಿರೋನು ನಿಜವಾದ ಬಂಗಾರಿ ಅಲ್ಲ, ನಾವು ಕೂಡ ಹಾಕಿರೋನೇ ನಿಜವಾದ ಬಂಗಾರಿ. ಹೌದು, ನಾವು ಕೂಡ ಹಾಕಿರೋನೇ ನಿಜವಾದ ಬಂಗಾರಿ. ಬಂಗಾರಿ ಕಾಣಿಯಾಗಿರುವುದು ಶೇಖ್ರಿ ಮನೆಯವರಿಗೆ ಗೊತ್ತೇ ಇಲ್ಲ. ಓಹೋ, ಅದಕ್ಕೆ ಶೇಖ್ರಿ ಮನೆಯವರು ಬಂಗಾರಿನ ಹುಡುಕೊಂಡು ನಿಮ್ಮ ಹತ್ರ ಬಂದಿಲ್ಲ. ಇಲ್ಲಿರೋ ರಾಕ್ಷಸ ರೂಪದಲ್ಲಿರೋ ಬಂಗಾರಿನೇ ನಿಜವಾದ ಬಂಗಾರಿ ಅನ್ಕೊಂಡಿದ್ದಾರೆ. ಹೌದು, ಅದಕ್ಕೆ ನನ್ನ ಹತ್ರ ಬಂದಿಲ್ಲ. ಛೆ! ನನ್ನ ಯೋಚನೆಗಳೆಲ್ಲ ಹಾಳಾಗೋಯ್ತು, ತಲೆ ಕೆಳಕಾಗೋಯ್ತು. ಛೇ, ಎಂಥ ಕೆಲಸ ಆಗೋಯ್ತು? ಅಲ್ಲ, ಆ ರಾಕ್ಷಸ ಯಾಕೆ ಬಂಗಾರಿ ರೂಪದಲ್ಲಿ ಇಲ್ಲಿ ಸೇರ್ಕೊಂಡಿದ್ದಾನೆ? ಯಾಕೆಂದ್ರೆ ನನ್ನ ಯೋಜನೆ ಫಲಿಸಬಾರ್ದು. ಜಾಜಿ ಬಂಗಾರಿ, ಜಾಜಿ ಶೇಖ್ರಿ ಮಗುನ ನನಗೆ ಬರ್ಕೊಡ್ಬಾರ್ದು. ನನ್ನ ಯೋಜನೆ ಹಾಳಾಗಬೇಕು. ಅದಕ್ಕೆ ಆ ರಾಕ್ಷಸ ಬಂಗಾರಿ ರೂಪದಲ್ಲಿ ಇಲ್ಲಿ ಸೇರ್ಕೊಂಡಿದ್ದಾನೆ. ಅಲ್ಲ, ಆ ರಾಕ್ಷಸನಿಗೂ ನಿಮಗೂ ಏನು ಸಂಬಂಧ? ಅವನು ಯಾಕೆ ನಿಮ್ಮ ವಿರುದ್ಧ ಅವ್ರ ಮನೆ ಸೇರ್ಕೋತಾನೆ? ಅವನು ನನ್ನ ವೈರಿಯ ಸೃಷ್ಟಿ. ವೈರಿ? ನನ್ನ ವೈರಿ ಅದೇ ಆ ಕಾಲರುದ್ದ ಸಿದ್ದೇಶ್ವರ ಕಡ್ಕಿ. ಅವನು ಹಿಡಿದ್ರೆ ಎಲ್ಲ ವಿಷಯನೂ ಬಯಲಾಗುತ್ತೆ. ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಬಂಗಾರಿ, 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 ನೀನೇನಾದ್ರೂ ಅಮ್ಮನವ್ರ ವಿಗ್ರಹದ ಹತ್ರ ಇದ್ದೆ ತಾಯ್ತಾ ನೋಡ್ದ್ಯಾ? ಇಲ್ಲ, ನಾನು ನೋಡಿಲ್ಲ. ಮತ್ತೆಲ್ಲಿ ಹೋಯ್ತು? ಎಲ್ಲ ಹಾಳಾಗೋಯ್ತು ಮಣಿಕಂಠ, ನಮ್ಮ ತಂತ್ರ ಎಲ್ಲ ಹಾಳಾಗೋಯ್ತು. ಯಾಕೆ ಗುರುಗಳೇ ಆಗಂತ ಇದ್ದೀರಾ? ಏನಾಯ್ತು? ಆ ದೇಶಿಕರ ಕೈಯಲ್ಲಿ ಕುರೂಪಿ ರೂಪದಲ್ಲಿರೋ ಬಂಗಾರಿ ಕಟ್ಟು ಅಂತ ಕೊಟ್ಟಿರೋ ತಾಯ್ತನ ಜಾಜಿಯ ಕಣ್ಣ ತಪ್ಪಿಸಿ ತಿಪ್ಪೆಗೆಸ್ಬಿಟ್ಟ. ಆದ್ರೆ ಅವನಿಗೆ ಆ ತಾಯ್ತಾನ ಮುಟ್ಟೋ ಶಕ್ತಿ ಇತ್ತ ಗುರುಗಳೇ, ಅವನೊಂದನ್ನು ಹ್ಯಾಕ್ ಮುಟ್ಟ?
ಗ್ರಾಂ ಕ್ರೀಂ ಕ್ರೋಂ ಕ್ರಹ ಗ್ರಾಂ ಗ್ರೇಂ ಪಡಕ್. ಅವನಿಗೆ ಆ ಶಕ್ತಿ ಇದೆ ಮಣಿಕಂಠ. ಅವನ ಕೈಯನ್ನು ಆ ತಾಯ್ತದಿಂದ ಬಂಧಿಸಿದಾಗ ಮಾತ್ರ ಅವನು ನಮ್ಮ ಸ್ವಾಧೀನದಲ್ಲಿರೋದಕ್ಕೆ ಸಾಧ್ಯ. ಇಲ್ಲದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅವನು. ಬಿಡಿ ಗುರುಗಳೇ, ಅವನ ಆ ತಾಯ್ತಾನ ಬಿಸಾಕಿದ್ರೆ ಏನಾಯ್ತು? ಜಾಜಿ ಹತ್ರ ಇನ್ನೊಂದು ತಾಯ್ತಾ ಇದೆಯಲ್ಲ, ಹೇಗಿದ್ರು ಅವನ ಕೈಲಿ ಅವಳನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ನಾವು ಜಾಜಿನ ರಕ್ಷಿಸೋದು ಮುಖ್ಯ. ಆ ತಾಯ್ತ ಸಿಗದೆ ಇದ್ರೆ ಏನಂತೆ? ಇದೇ ತಾಯ್ತಾನ ಇವನ್ ಕೈ ಕಟ್ತೀನಿ. ಕಂಟಕ ಇರೋದು, ಗಾಳಿ ಸೋಂಕಾಗಿರೋದು ಬಂಗಾರಿಗೆ. ಇವನಿಗೇನು ಆಗಬಾರ್ದು, ಇವನು ಚೆನ್ನಾಗಿರ್ಬೇಕು. ಇದನ್ನ ಇವನಿಗೆ ಕಟ್ತೀನಿ. ಕೊಡೋ ಕೈ. ಕಟ್ಟು ಜಾಜಿ ಕಟ್ಟು. ಒಬ್ರು ಕಟ್ಕೊಂಡಿರೋ ತಾಯ್ತ ಇನ್ನೊಬ್ರು ಕಟ್ಕೊಂಡ್ರೆ ಅದ್ರ ಶಕ್ತಿ ಸಂಪೂರ್ಣ ನಶಿಸಿ ಹೋಗುತ್ತೆ ಜಾಜಿ. ಸದ್ಯ ನನಗೀಗ ಸಮಾಧಾನ ಆಯಿತು. ಈ ತಾಯ್ತ ನನ್ನ ಕೈಲಿರೋದಕ್ಕಿಂತ ನಿನ್ನ ಕೈಲಿದ್ರೇನೆ ಕ್ಷೇಮ. ನೀನು ಚೆನ್ನಾಗಿರ್ಬೇಕು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ. ಈ ತಾಯ್ತಾನೆ ನಿನ್ ಕೈಲಿಲ್ಲ ಅಂದಮೇಲೆ ನಿನ್ನನ್ನು ಯಾರು ಕಾಪಾಡಕ್ಕಾಗಲ್ಲ ಕಣೆ ಜಾಜಿ. ಸಾವು ನನ್ನ ಕೈಯಲ್ಲೇ. ಆ ಕುರುಪಿ ನಮ್ಮ ಯೋಜನೆಗಳನ್ನೆಲ್ಲ ವಿಫಲಗೊಳಿಸಿದ್ದಾನೆ ಮಣಿಕಂಠ. ಆ ಜಾಜಿ ಕೈಲಿದ್ದ ತಾಯ್ತ ಅವಳ ಕೈಲೇ ಬಿಚ್ಚಿ ತನ್ನ ಕೈಗೆ ಕಟ್ಕೊಂಡಿದ್ದಾನೆ. ತನ್ನ ಕೈಗೆ ಬಂದ ಮೇಲೆ ಅದನ್ನು ಬಿಸಾಕಿದ್ದಾನೆ. ಅವಳನ್ನು ಮುಟ್ಟೋದು ಅವನು ತುಂಬಾ ಸುಲಭ ಅಂತಾಯ್ತು. ಸುಲಭ ಅಲ್ಲ, ಸಲೀಸು. ಜಾಜಿನ ಎದುರಿಸಿ ಅವಳ ಹೊಟ್ಟೆ ಬಗ್ದು ರಕ್ತ ಕುಡಿದು ಬಿಡ್ತಾನವನು. ಹಾಗಾದ್ರೆ ಏನ್ ಮಾಡೋದು ಗುರುಗಳೇ? ಈಗ ಜಾಜಿ ಗತಿ ಏನು? ಜಾಜಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಶ್ರೀಚಕ್ರದ ಕಥೆ ಏನು? ಮೊದಲು ಅಮ್ಮನವ್ರು ತಡೆಯಾಗಿ ನಿಂತರು, ಈಗ ಕುರುಪಿ ತಡೆಯಾಗಿ ನಿಂತಿದ್ದಾನೆ. ಯಾವುದೇ ಕಾರಣಕ್ಕೂ ಶ್ರೀಚಕ್ರದ ಆಸೆ ನನ್ನಲ್ಲಿ ಬತ್ತೋದಿಲ್ಲ ಮಣಿಕಂಠ.
ಆ ಜಾಜಿನ ಸಾಯಿಸಿ ಕುರುಪಿ ಶ್ರೀಚಕ್ರ ನಾಶ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಆದ್ರೆ ಹೇಗೆ ಗುರುಗಳೇ? ಸೋಲನ್ ಮೇಲೆ ಸೋಲ್ ಆಗ್ತಾ ಇದೆ ನಮಗೆ. ಹೇಗೆ ಕುರುಪಿನ ತಡೆಯೋದು? ಹೇಗೆ ಜಾಜಿನ ರಕ್ಷಣೆ ಮಾಡೋದು ನಾವು? ನನ್ನ ತಾಯಿ ಇದ್ದಾಳೆ, ಅವಳ ಒಳಗಿನ ಶಕ್ತಿ ಇದೆ. ಏನು ಯೋಚನೆ ಮಾಡಬೇಡ ಮಣಿಕಂಠ, ಶ್ರೀಚಕ್ರ ನನ್ನದೇ.